ಡೇ 21 ಇವತ್ತು ವರ್ಕಿಂದ ಡೈರೆಕ್ಟ್ ಜಿಮ್ ಬಂದೆ. ಆದಷ್ಟು ಟೈಮ್ನ ಸೇವ್ ಮಾಡೋಕ್ಕೆ ನೋಡ್ತಾ ಇದ್ದೇನೆ. ಜಿಮ್ಮಿಗೆ ಎಂಟ್ರಿ ಆಗ್ತಿದ್ದಂಗೆ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವರ್ಕೌಟ್ ಬಂದು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟು. ಸ್ಟಾರ್ಟಿಂಗಲ್ಲಿ ವಾರ್ಮಪ್ ಎಲ್ಲ ಮಾಡಿಕೊಂಡು ಚೆಸ್ಟ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ವರ್ಕೌಟು ಇನ್ಕ್ಲೈನ್ ಬೆಂಚ್ ಪ್ರೆಸ್. ಇದನ್ನ ಟೋಟಲ್ 4 ಸೆಟ್ಸ್ ಮಾಡಿದೆ. ನಾನು ಲಾಸ್ಟ್ ಸೆಟ್ನ ಡ್ರಾಪ್ ಸೆಟ್ ಮಾಡ್ತೇನೆ, ಯಾಕಂದರೆ ಕಟಿಂಗ್ಸ್ ಆ್ಯಂಡ್ ಮಸಲ್ ಡೆಫಿನೇಷನ್ಗೋಸ್ಕರ. ನೆಕ್ಸ್ಟು ಫ್ಲ್ಯಾಟ್ ಬೆಂಚ್ ಪ್ರೆಸ್ ಆ್ಯಂಡ್ ಡಿಕ್ಲೈನ್ ಬೆಂಚ್ ಪ್ರೆಸ್. ಎಲ್ಲರೂ ಇನ್ಕ್ಲೈನ್ ಆ್ಯಂಡ್ ಫ್ಲ್ಯಾಟ್ ಬೆಂಚ್ ಪ್ರೆಸ್ನ ಮಾಡ್ತಾರೆ, ಬಟ್ ಡಿಕ್ಲೈನ್ ಬೆಂಚ್ ಪ್ರೆಸ್ನ ತುಂಬ ಜನ ಅವಾಯ್ಡ್ ಮಾಡ್ತಾರೆ. ಏನಕ್ಕೆ ಮಿಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಚೆಸ್ಟ್ಗೆ ಟೋಟಲ್ 6 ವೇರಿಯೇಷನ್ ಮಾಡಿ ಟ್ರೈಸೆಪ್ಸ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಡಬಲ್ ಬಾರ್ ಡಿಪ್ಸ್ನ 4 ಸೆಟ್ಸು, ಸ್ಕಲ್ ಕ್ರಷರ್ನ 3 ಸೆಟ್ಸು, ಟೋಟಲ್ ಟ್ರೈಸೆಪ್ಸ್ಗೆ 4 ವೇರಿಯೇಷನ್ ಮಾಡಿ ಲಾಸ್ಟಲ್ಲಿ ಆ್ಯಪ್ಸ್ನ ಟ್ರೈನ್ ಮಾಡಿದೆ. ಬರುವಾಗ ವೆಜಿಟೇಬಲ್ಸ್ ತೊಗೊಂಡು ರೂಮ್ ಬಂದೆ. ನನ್ನ ನೈಟ್ ಮೀಲು ತುಂಬ ಸಿಂಪಲ್ ಆಗಿರುತ್ತೆ, ಯಾಕಂದರೆ ಮಾರ್ನಿಂಗಿಂದ ನನ್ನ ಡೈಲಿ ಕ್ಯಾಲರೀಸ್ ಇಂಟೇಕ್ ಕಂಪ್ಲೀಟ್ ಆಲ್ಮೋಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಕ್ಯಾಲರೀಸ್ ಆ್ಯಂಡ್ ಪ್ರೋಟೀನ್ನ ಈಸಿಯಾಗಿ ಹೆಂಗೆ ಟ್ರ್ಯಾಕ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇವತ್ತಿಗಿಷ್ಟೇ. ಬಾಯ್ ಬಾಯ್, ಮತ್ತೆ ಸಿಗೋಣ.